ಈ ತರದ ಒಂದು ಯೋಜನೆ ಮಾಡಬೇಕು ಅಂತೇಳಿ ಅವರಿಗೆ ಯೋಚನೆ ಯಾಕೆ ಬಂತಂದ್ರೆ ಬಹುಶಃ ಅವರು ಹಳ್ಳಿಗಾಡಿಂದ ಬಂದವರು, ರೈತರಾಗಿರ್ಲಿಕ್ಕೆ ಹೋಗಿ ಈ ತರದ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನುವಂತ ಒಂದು ಯೋಚನೆ ಅವರ ಹಿರಿಯರಿಗೆ ಬಂತು ಅಂತ ನಾನು ಎಣಿಸ್ಕೊಂಡಿದ್ದೀನಿ. ಯಾಕಂದ್ರೆ CSR ಫಂಡ್ 1,000 ಕಟ್ಟಲೆಗೆ ಅಪ್ಲಿಕೇಶನ್ ಬರುತ್ತೆ. ಯಾಕಂದ್ರೆ ನಮ್ಮಂತವ್ರು ಕೆಲವೊಮ್ಮೆ ಮಧ್ಯೆ ಕೊಟ್ಟು ನಾವು ಈ ತರ CSR ಫಂಡ್ ಬೇರೆ ಬೇರೆ ವಿಚಾರಗಳೆಲ್ಲ ಬರುತ್ತೆ. ಅವರಿಗೆ ಇದೊಂದು ಬಹಳ ಇದು ಅಲ್ಲ. ಮತ್ತೆ ಈ ಒಂದು ಪ್ರಾಜೆಕ್ಟ್ಗೆ ಸಿಕ್ಕಾಪಟ್ಟೆ ಒತ್ತಡವೂ ಇರುವುದಿಲ್ಲ. ಯಾರು ನಮ್ದು ರಾಜೇಂದ್ರ ಚೆಕ್ಕೇರ್ ಒಬ್ಬರದ್ದು ನಮ್ಮ ಸ್ವಲ್ಪ ದುಡ್ಡು ಕೊಡಿ ಅನ್ನೋದು ಬಿಟ್ರೆ ಅದಕ್ಕೆ ಹೆಚ್ಚಾಗಿ ಯಾರದೇ ಸಾರ್ವಜನಿಕರು ಇರಬಹುದು ಅಥವಾ MLA MP-ಗಳದೆಲ್ಲ ಪ್ರೆಷರ್ ಇರುವುದಿಲ್ಲ. ಅದನ್ನು ಹೊರತುಪಡಿಸಿಯೂ ಈ ತರದ ಒಂದು ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಆಗಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಮನಗಂಡಂತ ಕರ್ನಾಟಕ ಬ್ಯಾಂಕ್ ಖಂಡಿತವಾಗಿ ಈ ಸಂದರ್ಭದಲ್ಲಿ ಅಭಿನಂದನಾರ್ಹರು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು ಆಕ್ಚುಲಿ ನಾವು ಸುಮಾರು ಸಲ ಇಲ್ಲಿ ಬರ್ತಾ ಇದ್ವಿ. ಲಾಸ್ಟ್ ಟೈಮ್ ಮೊನ್ನೆ ಗೋಶಾಲೆಗೆ ಗೋಪೂಜೆಗೆ ಬಂದಾಗ, ದೀಪಾವಳಿ ಗೋಪೂಜೆಗೆ ಬಂದಾಗ ಒಂದು ಲಯನ್ಸ್ ಕ್ಲಬ್ನವರ ಸುಮಾರು ಜನ ಎಲ್ಲ ಬಂದಿದ್ರು. ಅದು ಅರ್ಧ ಇತ್ತು. ಇವತ್ತು ಬಂದು ದೀಪಾವಳಿ ಆಗಿದ್ದು ನವೆಂಬರ್, ಏನು ಜಾಸ್ತಿ ದಿವಸ ಆಗಿಲ್ಲ. ಬಹುಶಃ ಇದು ಅದರ ಅರ್ಧ ಡಬಲ್ ಆಗೋಗಿದೆ. ಸೊ ನಾನು ಅದೇ ಇವತ್ತು ಮೊದಲು ನಾವು ಮಾತಾಡ್ತಾ ಇದ್ವಿ, ಈ ಚಕ್ಕೆರು ಎಂತದ್ದು ಒಂದು ಮಾಡ್ತಾ ಇದಾರೆ ಮರ, ಇದು ಮುಂದೆ ನಡೆಯೋದು ಬಹಳ ಸಮಸ್ಯೆ ಇತ್ತು ಹೇಳಿ ನಾವು 2 ವರ್ಷದಿಂದ ಮಾತಾಡ್ತಾ ಇದ್ವಿ. ಆದ್ರೆ ಇವತ್ತು ನಮಗೆ ಬಹಳ ಧೈರ್ಯ ಬಂದಿದೆ ಅಂತ ಹೇಳಿದ್ರೆ, ಚಕ್ಕೆರ ಇದು ನೀವು ನಡೆಸ್ತಿರೋದಲ್ಲ, ನಿಮ್ಮ ಹತ್ರ ಏನೋ ಒಂದು ಶಕ್ತಿ ಇದೆ, ನಡೆಸ್ತಾ ಇದ್ರಿ ಅಂತ ಹೇಳಿ. ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಒಂದ್ ಮನೆ ನಾನು ಪಶುವೈದ್ಯನಾಗಿ ಸುಮಾರು 26-27 ವರ್ಷ ಇದು ದನ ಸಾಕುವುದು ಸುಲಭ ಅಲ್ಲ. ಮತ್ತೆ ಅದನ್ನ ಎಲ್ಲರೂ ಕೈ ಬಿಟ್ಟಿದ್ದಾರೆ. ಅಂತದ್ರಲ್ಲಿ ಅದು ನಿಮಗೆ ಮನೆಯಲ್ಲಿ ಹಾಲು ಕೊಡುವಂತ ದನ, ನಿಮ್ಮ ಮನೆಯಲ್ಲಿ ಗೊಬ್ಬರ ಹಾಕುವಂತ ದನ, ನಿಮ್ಮನೆ ತೋಟಕ್ಕೆ ಹಾಕುವಂಥದ್ದು, ಕೃಷಿಗೆ ಹಾಕಿಯೂ ನಿಮಗೆ ಪೂರೈಸುವುದಿಲ್ಲ ಅಂತೇಳಿ. ಆದ್ರೆ ಇದರಲ್ಲಿ 1 ರೂಪಾಯಿನೂ ಇಲ್ಲ. ಇದು ನಿಮಗೆ ಇದು ಬಕಾಸೂರನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತೇಳಿ ಸಾಧ್ಯ ಇಲ್ಲ. ನಿಜವಾಗಿ ಕಷ್ಟದ ಕೆಲಸ ಅದು ಮನುಷ್ಯರ ಹತ್ರ ಆಗುವಂತ ಸಾಧ್ಯ ಇಲ್ಲ. ಅವ್ರಿಗೆ ಏನೋ ಒಂದು ದೈವಿಕ ಶಕ್ತಿ ಬಂತೇನೋ, ಅವ್ರಿಗೆ ಮೋಸ್ಟ್ಲಿ ಭಯ ಇತ್ತು ಅನ್ಸುತ್ತೆ. ಈಗ ಭಯ ಇಲ್ಲ ಅವರಿಗೆ, ಚಕ್ಕೆರಿಗೆ ಹೆಂಗೋ ನಿಜ. ಯಾಕಂದ್ರೆ ನವೆಂಬರ್ ಅಲ್ಲಿ ನೋಡಿದ್ದು ಇದು ಬರೋದ್ರೊಳಗೆ ಡಬಲ್ ಆಗಿದೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಖಂಡಿತವಾಗಿ ನಮ್ಮಂತ ಅಥವಾ ನಮ್ಮ ಸಾಮಾನ್ಯರು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವೇನ್ ಅವ್ರೇನ್ ಚಕ್ಕೆರು ನಮ್ಗೆ ದುಡ್ಡುಗೋಡಿ ಅಂತ ಕೇಳುದಿಲ್ಲ. ನಾವು ಹೋದ ಕಡೆ ಎಲ್ಲ ಹೋಗಿ ಈ ತರದೊಂದು ಗೋಶಾಲೆ ಇದೆ ಮರ, ನಿಮ್ಗೊಂದ್ಸಲ ಪುರ್ಸೊತ್ತಿದ್ರೆ ಹೋಗಿ ನೋಡಿ ಬನ್ನಿ ಅಂತ. ಎಷ್ಟೋ ಜನರಿಗೆ ಇವತ್ತು ನಮಗೆ ಮಾನಸಿಕ ನೆಮ್ಮದಿ ಇಲ್ಲ. ನಮಗೆ ಬಹಳಷ್ಟು ಸಮಸ್ಯೆಗಳಿದೆ. ದುಡ್ಡಲ್ಲ, ಅದು ಮೊನ್ನೆ ಯಾರ್ದೋ ಇಂಟರ್ವ್ಯೂ ಕೇಳ್ತಾ ಇದೆ, ಮನಿ ಫಾರ್ ಜಸ್ಟ್ ಟ್ರಾನ್ಸಾಕ್ಷನ್, ಮನಿ ಬರೀ ಚಲಾವಣೆ ಟ್ರಾನ್ಸಾಕ್ಷನ್ ಮಾತ್ರ ಅಂತ. ಮನಿ ಇಸ್ ನಾಟ್ ಎ ಟ್ರಾನ್ಸ್ಫಾರ್ಮೇಶನ್. ನಮ್ಮ ಜೀವನವನ್ನ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಅದು ದುಡ್ಡಲ್ಲ. ನಮ್ಮ ಹುಡುಗರು ಯಾವತ್ತು ಬೆಳಿಗ್ಗೆ ನಮ್ಮ ಹಿರಿಯರು, ನಮ್ಮ ನಿವೃತ್ತ ಉಪನಿರ್ದೇಶಕರು ಡಾಕ್ಟರ್ ಹುಡುಗರು ಇದ್ದಾರೆ, ನಾವು ಅವರು ಮಾತಾಡ್ತೀವಿ. ಮನಿ ಒಂದು ವಿಷಯ ಅಲ್ಲ, ದೊಡ್ಡ ವಿಷಯ ಏನಲ್ಲ. ಅದು ಮನಿಯೇ ದೊಡ್ಡ ವಿಷಯ ಆಗಿದೆ. ಇಷ್ಟೊಂದು ಜನ ಅಷ್ಟೊಂದು ವಾರ್ ಮಾಡಿ ಸಾಯ್ತಾ ಇರಲಿಲ್ಲ. ಆದ್ರೆ ಅದಕ್ಕಿಂತ ಹೊರತಾದಂತ ಒಂದು ಜೀವನ ಇದೆ. ಆ ಜೀವನದ ಪರಿಕಲ್ಪನೆಗೆ ನಾವೊಂದಿಷ್ಟು ಜನರಿಗೆ ಒಂದು ಗೋಶಾಲೆ ಇದೆ ಅಂತ ಹೇಳಿ 4 ಜನರಿಗೆ ಹೇಳಿದ್ರೆ 4 ಜನರು ಬರುವಂತ ವ್ಯವಸ್ಥೆ ಆಗಬೇಕು. ಬಹುಶಃ ಜಿಲ್ಲೆಯಲ್ಲಿರುವಂತ ಬೇರೆ ಬೇರೆ ಗೋಶಾಲೆಗಳ ಪರಿಕಲ್ಪನೆ ನನಗೂ ಇದೆ, ನಮ್ಮ ಎಲ್ಲ ಅಧಿಕಾರಿಗಳಿದೆ. ಆದ್ರೆ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಒಬ್ಬ ಏಕಾಂಗಿಯಾಗಿ ನಡೆಸ್ತಿರುವಂತ ನಮ್ಮ ಕಾಮಧೇನು ಗೋಶಾಲೆ ನಮ್ಮ ಜಿಲ್ಲೆಯಲ್ಲಿ ನಂಬರ್ 1 ಗೋಶಾಲೆ. ನೀವು ನೋಡಬಹುದು, ಅತ್ಯಂತ ಆರೋಗ್ಯವಂತ ಹಸುಗಳಿಲ್ಲದೆ ಗೋಶಾಲೆಯಲ್ಲಿ ಹಿಂಗಿರುವುದಿಲ್ಲ. ಗೋಶಾಲೆಯಲ್ಲಿ ಹೀಗಿರುವುದೇ ಇಲ್ಲ. ಬಹಳಷ್ಟು ಸಮಸ್ಯೆಗಳ ಆಗರ ಅಲ್ಲಿ. ಆದ್ರೆ ಸಮಸ್ಯೆಗಳ ಆಗರ ಇಲ್ಲದಿದ್ದ ಹಾಗೆ ಗೋಶಾಲೆನ ಹೀಗೂ ಮಾಡಬಹುದು ಅಂತೇಳಿ ನಮ್ಮ ಹಿರಿಯರಾದಂತ ಚಕ್ಕೆಯರು ನಮಗೆ ಮಾಡಿ ತೋರಿಸಿದ್ರು. ಮನುಷ್ಯನಿಗೆ ಒಂದೊಂದು ಸಲ ಒಂದೊಂದು ಪ್ರೇರಣೆ ಬೇಕಂತೆ. ನಾನು ಅಡಿಗರು ಬೆಳಿಗ್ಗೆ ಎದ್ಕೊಂಡು, ಇವತ್ತು ಯುಗಾದಿಯನ್ನು ನಮ್ಮ ಮನೇಲಿ ಇರುವುದಿಲ್ಲ, ಯುಗಾದಿ ನಮ್ದು ನೆಕ್ಸ್ಟ್, ಮಾತಾಡ್ತಾ ಬಂದು ಈ ಚಕ್ಕೆರ ಕಥೆ ಅಂತ ಮಾರ, ಇದು ಎಷ್ಟು ದಿವಸ ನಡೀತದೆ ಅಡಿಗೆರೆ ಅಂತ ಕೇಳ್ಕೊಂಡು ಬರ್ತಾ ಇದ್ವಿ. ಹೀಗೆ ಇಲ್ಲ ಸರ್, ಅದು ಎಂತದೋ ಒಂದು ನಡ್ಕೊಂಡು ಹೋಗ್ತಾ ಉಂಟು ಅಂತ ಹೇಳಿ ಬರುವಾಗ ಓಲಿ ಬಂದು ಕಾರ್ ನಿಲ್ಲಿಸಿ ಸರ್ ಅಂತ ಹೇಳಿದ್ರು. ಇವರ ಮನೆಯಿಂದ ಮೇಲೆ ಬರೋ ದಾರಿ ಹತ್ರ ಇದೊಂದು ಕಾರ್ ನಿಲ್ಲಿಸಿ ಸರ್. ಎಂತ ಗಡಿ ಈ ಜಾಗದಲ್ಲಿ ಸರ್, ಇವರು ಗೋಶಾಲೆ ಸ್ಟಾರ್ಟ್ ಮಾಡಬೇಕಿದ್ರ ಮೊದಲು ಓಮಿನಿ ಒಂದು ಕಾರಲ್ಲಿ ಒಂದು 8-10 ದನಗಳನ್ನ ಕರುವನ್ನ ತುಂಬಿಸ್ಕೊಂಡು ಹೋಗಿ, ಅದು ಅಲ್ಲಿ ಚರಂಡಿಗೆ ಬಿದ್ದು ಅದ್ರಲ್ಲಿ ಒಂದು 4 ಸತ್ತೋಗಿದೆ ಸರ್. ಅದನ್ನ ನಾನು ಪೋಸ್ಟ್ ಮಾಡೋಕೆ ನಾನು ಬಂದಿದ್ದೆ ಸರ್. ಇಲ್ಲಿ ಬಂದಾಗ ಅದನ್ನ ಚಕ್ಕೆರ ನೋಡಿದ್ರಂತೆ. ಇದು ಇಷ್ಟು ಅಲ್ಲಿವರೆಗೆ ಗೋಶಾಲೆ ಮಾಡಿಲ್ಲ. ಅಟ್ಲೀಸ್ಟ್ ಎಲ್ಲಾ ಕಟುಕರ ಹೋಗುವಂತದನ್ನ ಉಳಿಸ್ತೇ ಅನ್ನೋದಲ್ಲ, ನನ್ನಿಂದ ಒಂದು ಸ್ವಲ್ಪ ಆದ್ರೂ ಒಂದು ಸಂರಕ್ಷಣೆ ಆಗ್ಲಿ ಅಂತೇಳಿ ಅತ್ಯಂತ ದೊಡ್ಡ ಉದ್ದೇಶದಿಂದ ಪ್ರಾರಂಭ ಮಾಡಿದಂತ ಒಬ್ಬ ಪುಣ್ಯಾತ್ಮ ಇವತ್ತು ಒಂದು ಅತ್ಯಂತ ದೊಡ್ಡ ಗೋಶಾಲೆಯನ್ನ ಮಾಡಿದ್ದಾರೆ. ಇನ್ನೊಂದು ನಾನು ಚಕ್ಕೆರಲ್ಲಿ ವಿನಂತಿ, ಮತ್ತೆ ಅಲ್ಸೆಸರ್ ಅಲ್ಲಿ ದೊಡ್ಡ ಒಂದು ವಿನಂತಿ, ಯಾಕಂದ್ರೆ ಸರ್ ಹಿರಿಯರು ನಿಮ್ಗೆಲ್ಲ ಬಹಳ ಇದ್ರ ಬಗ್ಗೆ ಅನುಭವ ಇರುವಂತವ್ರು. ನಾವು ಅಟ್ಲೀಸ್ಟ್ ರೈತರ ಮನೆಯಲ್ಲಿ ಅಥವಾ ಇವತ್ತು ನೋಡಿ ಪುಂಗನೂರು ದನವನ್ನ ಅಟ್ಲೀಸ್ಟ್ ಒಂದು ಶ್ರೀಮಂತರ ಮನೆಯ ಅಂಗಳಕ್ಕೆ ಬಂದಿದೆ, ಸಾಕುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಜಾಗಗಳಿದೆ, ಅಲ್ಲಿ ಔಟ್ ಹೌಸ್ ಇದೆ, ಅದೆಲ್ಲ ಇದೆ. ಅವ್ರಿಗೆ ಹೇಳಬೇಕು, ಈ ದನ ನಿಮ್ಮ ಮನೆಯಲ್ಲಿ ಯಾಕೆ ಬೇಕು ಅನ್ನುವಂಥದ್ದು. ನೀವು 4 ಜನ ಹಿರಿಯರು ಹೇಳಿದ್ರೆ ಮಾಡ್ತಾರೆ. ಒಂದೊಂದು ಮನೆಯ
ಪೇಟೆಯಲ್ಲಿ ಸಮೇತ ಒಂದೊಂದು ಎಕರೆ ಗಟ್ಟಲೆ ಜಾಗ ಇದ್ದು ಮನೆ ಕಟ್ಟಿದವರಿದ್ದಾರೆ. ಅವರ ಮನೆ ಔಟ್ ಹೌಸ್ ಅಲ್ಲಿ ಒಂದು ಎರಡೆರಡು ದನ ನೀವು ಹಾಲ್ ನಿಮ್ಮದೇ ಉತ್ಪಾದನೆ ಮಾಡಿಕೊಂಡು ಇರುವಂತ ವ್ಯವಸ್ಥೆ ಆಗ್ಲಿ, ಒಂದು 4 ದನಗಳನ್ನ ಸಂರಕ್ಷಣೆ ಮಾಡುವಂತದ್ದು ಆಗ್ಲಿ ಅಂತ ಹೇಳಿ ಹೇಳುವಂತ ಒಂದು ವ್ಯವಸ್ಥೆ ನಾವು ಮಾಡ್ಬೇಕು, ಶುರು ಮಾಡ್ಬೇಕು. ಅದು ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಇದು ಗೋಶಾಲೆ ಇಡೀ ಇದೇ ತರ ದೊಡ್ಡದು ಹೋಗ್ತಾ ಇದೆ. ಇಡೀ ನಂಚಾರ್ ವಿಲೇಜು ಸಾಕಾಗಲ್ಲ. ಅಷ್ಟೊಂದು ಹಸುಗಳನ್ನ ಸಂರಕ್ಷಣೆ ಮಾಡಬೇಕಾದಂತ ಅವಶ್ಯಕತೆ ನಮಗೆ ಇದೆ. ಅದನ್ನ ನಿಜವಾಗಿ ನಾನು ಬೆಳಿಗ್ಗೆ ಯೋಗ ಕ್ಲಾಸಿಗೆ ಹೋಗ್ತೀನಿ. ಯೋಗ ಕ್ಲಾಸಿಗೆ ಹೋದಾಗ ಅಲ್ಲಿ ಒಬ್ಬರು ಶೇಟ್ ಅಂತ ಬರ್ತಾರೆ. ಡಾಕ್ಟರ್, ಅಲ್ಲಿ ಒಂದು ನಂಚಾರಲ್ಲಿ ಒಂದು ಗೋಶಾಲೆ ಇದೆ ಅಂತ ಬಹಳ ಚೆನ್ನಾಗಿದೆ. ಅವ್ರು ನೀಲಾವರ ಗೋಶಾಲೆ ಯಾವಾಗಲೂ ಹೋಗ್ತಾರೆ. ಬಹಳ ಚೆನ್ನಾಗಿದೆ ಅಂತೆ ಡಾಕ್ಟರ್, ನೀವು ಹೋಗಿದ್ರ ಅಂತ ಕೇಳ್ತಾರೆ. ಅಲ್ಲ, ಇದು ಬಹಳ ಖುಷಿ. ಅವ್ರಿಗೆ ನಂಚಾರ ಅಂತ ಗೊತ್ತಿಲ್ಲ. ಅವರು ಅಲ್ಲಿ ಉಡುಪಿಯಲ್ಲಿ ಚಿನ್ನದ ಅಂಗಡಿ ಇಟ್ಕೊಂಡಿದ್ದಾರೆ, ಶೇಟ್ ಅಂತ. ಅವರು ಯೋಗ ಕಲ್ಸಿ ಬರ್ತಾರೆ. ಇಲ್ಲಿ ಅವ್ರು ಬಂದಾಗ ಒಂದು ಅರ್ಥ ಹೇಳ್ತಾರೆ, ಅಲ್ಲಿ ಒಮ್ಮೆ ಗೋಗ್ರಾಸ್ಗೆ ಹೋಗ್ಬೇಕು ನಾನು ಒಮ್ಮೆ ಹೋಗುವ, ನೀವು ಒಟ್ಟಿಗೆ ಹೋಗೋ ಬರ್ತೀರ ಅಂತ ಮಾತ್ರ ಕೇಳ್ತಾ ಇದ್ರು. ಸೊ ಅದು ಖುಷಿ. ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮೂರಿನ ಗೋಶಾಲೆ, ಇದು ನಂಚಾರಿ ಈ ತುದಿ, ಇಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿದಂತ ಪುಣ್ಯಾತ್ಮರಿಗೆ, ಅದು ಚಕ್ಕೆರೆಗೆ ಇನ್ನೊಂದಿಷ್ಟು ಜನ ಕೈ ಜೋಡಿಸ್ಕೊಂಡ್ರೆ ಅವ್ರು ಮಾಡ್ತಾನೆ ಹೋಗ್ತಾರೆ. ಯಾಕಂದ್ರೆ ಬೇರೆ ಏನು ಪ್ರತಿಫಲಾಕ್ಷೆ ಇಲ್ಲ. ಆ ಮೇಡಮ್ ಸಮೇತ ಅವರು ಹಿಂದ್ಗಡೆ ಕೂತ್ಕೊಂಡಿದ್ದಾರೆ ಅಲ್ಲಿ. ಅದೇನು ಉದ್ದೇಶ ಇಲ್ಲ, ಅವರಿಗೆ ಏನೋ ಒಂದು ಒಳ್ಳೇದಾಗ್ಲಿ ಅನ್ನುವಂತ ಉದ್ದೇಶ ಇದೆ. ಈ ತರ ಇನ್ನೊಂದಿಷ್ಟು ಜನಗಳಿಗೆ ಈ ತರದ ಒಂದು ಪರಿಕಲ್ಪನೆ ಬರಲಿ. ಆ ಕಲ್ಪನೆಯ ಕನಸುಗಳಿಗೆ ಒಂದಷ್ಟು ಮನಸ್ಸುಗಳು, ಒಳ್ಳೊಳ್ಳೆ ಮನಸ್ಸುಗಳು ಸೇರ್ಕೊಂಡ್ರೆ ಇದಾಗತ್ತೆ. ಒಬ್ಬೊಬ್ಬರ ಹತ್ರ ಆಗುವಂತದ್ದಲ್ಲ. ಅದರಲ್ಲಿ ಇಂಥ ಒಂದು ಸಣ್ಣ ಊರಿನ ಜನರು ನೀವೆಲ್ಲ ಆ ಚಕ್ಕೆರಿಗೆ ಸಹಕಾರ ಮಾಡ್ತಿರುವಂತದ್ದು. ಎಲ್ಲಿ ನಾನೇ ಒಂದು ನೋಡಿದೆ ಮೊನ್ನೆ, ಅಲ್ಲಿ ಉಡುಪಿಯಲ್ಲಿ ಒಂದು ಕಾಲ್ ಗುಣ ಆಗುದಿಲ್ಲ ಡಾಕ್ಟರ್, ನಮಗೆ ಕೇಳಲಿಕ್ಕೆ 360 ದನ ಇದೆ. ಅದರ ಇನ್ನೊಂದು ಕೇಳುದು ಹೆಂಗೆ, ಅವ್ರ ಹತ್ರ ನಾನು ಚಕ್ಕೆರೆ ಒಂದು ಕರು ಇದೆ ಮಾರೆ ಅಂತ ಮಾಡುದು, ಕಳಿಸಿ. ಇಲ್ಲಿ ರಾತ್ರಿ 8 ಗಂಟೆಗಲ್ಲೆಲ್ಲ ಮಂದರ್ತಿಯಲ್ಲಿ ಇದ್ರು, ಅವರಿಗೂ ದಾರಿಗೆ ಗೊತ್ತಿಲ್ಲ, ಹುಡುಕೊಂಡು ಇವ್ರು ಬೈಕ್ ಇಟ್ಕೊಂಡು ರಾತ್ರಿ 8 ಗಂಟೆ ಬೈಕ್ ತಗೊಂಡು ಒಂದು ಕರುವನ್ನು ತಂದು ಇಲ್ಲಿ ಬಿಟ್ಟು ಅವ್ರು ಈಗಲೂ ಹೇಳ್ತಾರೆ, ಆ ಪುಣ್ಯಾತ್ಮರು ಹೋದ್ರೆ ಒಂದು ನಮಸ್ಕಾರ ಹೇಳಿ ಸರ್ ಡಾಕ್ಟರ್, ಆರಾಮಲ್ಲಿ ರಾತ್ರಿ ನಮ್ಮನ್ನು ಕರ್ಕೊಂಡು ಕರುವನ್ನು ತಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಸೊ ಈ ತರದ ನಮ್ಮ ಹತ್ರ 100 ಕೋಟಿ ಇದ್ರೂ ಸಾಧ್ಯ ಇಲ್ಲ. ಅದಕ್ಕಿಂತ ಮಿಗಿಲಾದಂತ ಒಂದು ಕೆಲಸವನ್ನ ನಮ್ಮ ರಾಜೇಂದ್ರ ಚಕ್ಕೆರ್ ಮಾಡ್ತಾ ಇದ್ದಾರೆ. ಇವರು ನಾನು ಬಹಳ ಮೊದಲು ನೋಡಿದೀನಿ, ಒಂದು 25 ವರ್ಷದಿಂದ ನನಗೆ ಟಚ್ ಇತ್ತು. ಆಮೇಲೆ ಮಧ್ಯದಲ್ಲಿ ಅವ್ರ ಲಿಂಕ್ ಇರ್ಲಿಲ್ಲ, ಮತ್ತೆ ಪುನಃ ಆಯ್ತು. ಆದ್ರೆ ಈಗ ನೋಡುವಂತ ರಾಜೇಂದ್ರ ಚಕ್ಕೆರ್ ಒಂದು ಪರಿಕಲ್ಪನೆಗಳೇ ಬೇರೆ. ಈ ತರದ ಒಂದಿಷ್ಟು 100 ಜನಗಳು ನಮ್ಮಲ್ಲಿ ಅಲ್ಲಲ್ಲಿ ಬೆಳ್ಕೊಂಡ್ರೆ ಈ ಯಾವ ಸಂರಕ್ಷಣೆ ಯಾವುದಕ್ಕೆ ಏನಕ್ಕೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಕರ್ನಾಟಕ ಬ್ಯಾಂಕ್ ನಿಜವಾಗಿ ಸರ್ ಒಳ್ಳೆ ಕೆಲಸ ಮಾಡಿದೆ. ಇದ್ರಲ್ಲಿ ಒಂದು ದೊಡ್ಡ ಕೆಲಸ ಅವರದ್ದು ಕನಸು ಏನಿದೆ ಅಂತ ಹೇಳಿದ್ರೆ, ರಾಜೇಂದ್ರ ಚಕ್ಕೆರ್ ಅವ್ರದ್ದು ಈ ದನಗಳನ್ನ ಸ್ವಲ್ಪ ಫ್ರೀ ಬಿಡಬೇಕು ಅನ್ನೋ ಒಂದು ಕನಸಿದೆ. ಆ ಫ್ರೀ ಬಿಟ್ಟಾಗ ಅವುಗಳು ಇನ್ನಷ್ಟು, ನೀವು ನೆಕ್ಸ್ಟ್ ಬಂದು ನೋಡಿ ಸರ್, ಇನ್ನಷ್ಟು ಅವುಗಳು ಆರೋಗ್ಯವಂತ ಆಗ್ತವೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಎಲ್ಲರೂ ಈ ಬರೀ ಕೆನರಾ ಇದು ನಮ್ಮ ಕರ್ನಾಟಕ ಬ್ಯಾಂಕ್ ಅಷ್ಟೇ ಅಲ್ಲ, ಕರ್ನಾಟಕ ಬ್ಯಾಂಕ್ ಯಾವಾಗ ಅವ್ರು ಹೇಳಿದ್ರು 1920ನೇ ಇಸ್ವಿಯಲ್ಲಿ ಈ ಪರಿಕಲ್ಪನೆಯಲ್ಲಿ ಬಂದಂತ ದೊಡ್ಡ ಬ್ಯಾಂಕ್. ಅವರಿಗೆ ಮತ್ತೊಮ್ಮೆ ಎಲ್ಲ ನಮ್ಮ ಸಾರ್ವಜನಿಕ ಪರವಾಗಿ, ಇಲಾಖೆ ಪರವಾಗಿ ಅಭಿನಂದನೆ, ಕೃತಜ್ಞತೆ ಸಲ್ಲಿಸ್ತಾ ರಾಜೇಂದ್ರ ಚಕ್ಕೆರ್ಗೆ ಮತ್ತೊಂದಿಷ್ಟು ದೇವರು ಶಕ್ತಿ ನೀಡಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.